ಹಲೋ ನಮಸ್ಕಾರ ಸ್ನೇಹಿತರೆ, ಏನಾಗ್ತದೆ ಫೈನಲಿ ಇಲ್ಲಿ ಕಾವೇರಿ ಪ್ಲಾನ್ ಉಲ್ಟಾ ಹೊಡೆಯೋ ಎಲ್ಲ ಕೂಡ ಚಾನ್ಸಸ್ ಇದೆ. ಅಂಥದ್ದೇನಾಯಿತು ದೇವಸ್ಥಾನದಲ್ಲಿ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿ ಅವರಿಗೆ ಕೆಟ್ಟ ಕುತೂಹಲ, ಲಕ್ಷ್ಮಿ ಮತ್ತು ವೈಷ್ಣವ್ ನಡುವೆ ಏನಾಯಿತು, ಲಕ್ಷ್ಮಿಗೆ ಏನು ವಿಷಯ ಗೊತ್ತಾಯಿತು, ಅವಳು ಯಾಕೆ ಮನೆಗೆ ಬರಲಿಲ್ಲ, ಯಾಕೆ ಅವಳು ತವರ ಮನೆಗೆ ಹೋದ್ಲು, ಆ ವಿಷಯನ ತಿಳ್ಕೊಬೇಕು ಅಂತ ಅದಕ್ಕೋಸ್ಕರ ಕೀರ್ತಿ ಭೇಟಿ ಮಾಡೋದಕ್ಕೆ ಹೋಗ್ತಾರೆ. ಆದರೆ ಕೀರ್ತಿನೇ ಕಾವೇರಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಬರ್ತಾಳೆ. ಏನಂಟಿ ನಿಮ್ಮ ಮನೆಯವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ, ಏನೇ ಆದರೂ ನಮ್ಮ ಮನೆಗೆ ಯಾಕೆ ಬರ್ತಾರೆ, ನನ್ನ ಅಮ್ಮಂಗೆ ಮೊದಲೇ ಹುಷಾರಿಲ್ಲ, ಅವ್ರಿಗೆ ಆಗತ್ತಾ ವಿನಾಕಾರಣ ನಮ್ಮ ಮನೆಗೆ ಬಂದು ಸೀನ್ ಕ್ರಿಯೇಟ್ ಮಾಡೋದು ಬೇಡ ಅಂತ ಹೇಳಿ, ಲಕ್ಷ್ಮಿ ಕಾಣಿಸ್ತಿಲ್ಲ ಅಂತ ನಮ್ಮ ಮನೆಗೆ ಬಂದು ಕೂಗಿ ಕಿಚ್ಚಾಡಿದ್ರೆ ಏನು ಪ್ರಯೋಜನ, ಬೇರೆ ಕಡೆ ಹುಡುಕ್ಬೇಕಲ್ವಾ, ಈ ಸುಪ್ರೀತಾ ಆಂಟಿದು ಅತಿ ಆಗ್ತದೆ ಅಂತ ಕೀರ್ತಿ ಹೇಳಿದಾಗ ಇಲ್ಲಿ ಕಾವೇರಿಯವರು ಸುಪ್ರೀತಾ ವಿಷಯ ಆಗಿಬಿಡು ಕೀರ್ತಿ, ಸುಪ್ರೀತಾ ಹಾಗೆ ಅಂತ ನಿನಗೂ ಕೂಡ ಗೊತ್ತದೆ ಅಲ್ವಾ, ಅವಳ ವಿಷಯ ಆಗಿರಲಿ, ಲಕ್ಷ್ಮಿ ಜೊತೆ ಏನಾಯಿತು, ಲಕ್ಷ್ಮಿಗೆ ಎಲ್ಲ ವಿಷಯ ಹೇಳಿಬಿಟ್ಯಾ, ಅವ್ಳು ಏನು ಹೇಳಿದ್ಲು ಅಂತ ಕೇಳ್ತಿದ್ದಾರೆ. ಹಾಂ ಆಂಟಿ, ಎಲ್ಲ ವಿಷಯ ಲಕ್ಷ್ಮಿಗೆ ಗೊತ್ತಾಯಿತು, ನಾನೇನು ಹೇಳಲಿಲ್ಲ, ಮುಂಚೆನೇ ಗೊತ್ತಾಯಿತು, ನಾನು ಕೂಡ ಹೇಳಿದೆ, ಆದರೆ ಎಲ್ಲ ಕೂಡ ಒಳ್ಳೇದಾಯಿತು ಅಂತಾನೆ ಅನ್ಕೋತೀನಿ. ಆದರೆ ಲಕ್ಷ್ಮಿನ ನೋಡಿ ನನ್ನ ಮನಸ್ಸೆ ಒಮ್ಮೆ ಕರಗಿಬಿಡ್ತು, ಅಪ್ಕೊಂಡು ಸಮಾಧಾನ ಹೇಳಬೇಕು ಅನಿಸ್ತು. ಅವಳು ತುಂಬ ಅಂದರೆ ತುಂಬ ಕುಸಿದೋಗಿದ್ಲು, ಎಲ್ಲರೂ ಕೂಡ ನನಗೆ ಮೋಸ ಮಾಡಿಬಿಟ್ರಿ, ಸುಳ್ಳು ಹೇಳಿಬಿಟ್ರಿ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ರು, ಗೋಳಾಡ್ತಿದ್ಲು. ನಾನು ಕೂಡ ಹೇಳಿದೆ, ವೈಷ್ಣವ್ ನಾನು ಇಬ್ಬರು ಕೂಡ ಮದುವೆ ಆಗಬೇಕಿತ್ತು, ಆದರೆ ಪರಿಸ್ಥಿತಿ ಮದುವೆ ಆಗೋದಕ್ಕೆ ಬಿಡಲಿಲ್ಲ. ಜೊತೆಗೆ ವೈಷ್ಣವ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ, ಬಟ್ಟೆ ಬದಲಾಯಿಸಿದಾಗೆ ಪ್ರೀತಿನ ಬದಲಾಯಿಸೋಕ್ಕಾಗೋದಿಲ್ಲ, ನನ್ನ ವೈಷ್ಣವ್ ನನಗೆ ಬೇಕೇ ಬೇಕು ಅಂತ. ಇಲ್ಲಿ ಕುತ್ತಿಗೆಲಿರೋ ಚೈನ್ನ ಕೂಡ ಇದು ಸುಳ್ಳಿನ ಸಂಕೋಲೆ ನನ್ನ ಕಟ್ಟಾಕಿದ್ದ ಬಂಧನ ಅಂತ ಹೇಳಿ ಕಿತ್ತೆಸಿದ್ಬಿಟ್ಲು. ಜೊತೆಗೆ ಲಕ್ಷ್ಮಿ ಈ ಒಂದು ಕಡಿಮೆ ಟೈಮಲ್ಲೇ ವೈಷ್ಣವನ ತುಂಬ ಹಚ್ಕೊಂಡಿದ್ಲು ಅಂತ ಅನಿಸುತ್ತೆ. ಅವಳಿಗೆ ತುಂಬಾ ಆಘಾತ ಅವಳನ್ನ ನೋಡೆ ನನಗೆ ಗಿಲ್ಟ್ ಫೀಲ್ ಆಗ್ತಿತ್ತು, ತುಂಬಾ ನೋವಾಗೋಯ್ತು ಆಂಟಿ ಅಂತ ಹೇಳ್ತಿದ್ದಾಳೆ ಕೀರ್ತಿ. ಹಾಗಿದ್ರೆ ಎಲ್ಲ ವಿಷಯ ಹೇಳಿದ್ಯಾ, ಜಾತಕದ ವಿಷಯ ಕೂಡ ಹೇಳಿಬಿಟ್ಯಾ ಕೀರ್ತಿ ಅಂತ ಕಾವೇರಿ ಅವ್ರು ಕೇಳೋದಕ್ಕೆ, ಇಲ್ಲ ಆಂಟಿ ಆ ವಿಷಯ ಹೇಳೋಣ ಅಂತ ಅಂದ್ಕೊಂಡೆ, ಆದರೆ ಆಲ್ರೆಡಿ ಅವಳ ಮನಸ್ಸಿಗೆ ಆಗಿರೋ ಆಘಾತನ ನೋಡಿ ನನಗೆ ಮಾತೇ ಬರಲಿಲ್ಲ ಮಾತಾಡೋದಕ್ಕೆ ಅಂತ ಹೇಳ್ತಿದ್ದಾಳೆ. ನನಗೂ ಇದೇ ಬೇಕಾಗಿತ್ತು ಕೀರ್ತಿ, ನೀನು ಆ ವಿಷಯನ ಹೇಳಬಾರ್ದಿತ್ತು. ಸರಿ, ನಾನು ಅಂದ್ಕೊಂಡಾಗೆ ಆಗಿದೆ ಅಂತ ಮನಸ್ಸಲ್ಲಿ ಖುಷಿ ಪಡ್ತಾರೆ. ಆದರೂ ಕೂಡ ಆಂಟಿ, ಸುಪ್ರೀತಾ ಆಂಟಿ ಬಂದು ಲಕ್ಷ್ಮಿ ಕಾಣಿಸ್ತಿಲ್ಲ ಅಂದಾಗ ತುಂಬಾ ಖುಷಿ ಆಯಿತು, ಆದರೆ ಒಂದೇ ಕ್ಷಣ ಲಕ್ಷ್ಮಿಗೇನಾದರೂ ಆಗೋದ್ರೆ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಅಂತ ಅನ್ನಿಸ್ತು. ಅಂದಾಗ ಆ ರೀತಿ ಏನೂ ಕೂಡ ಲಕ್ಷ್ಮಿ ಮಾಡ್ಕೊಳ್ಳೋದಿಲ್ಲ, ನೀನೇನು ಅದ್ರ ಬಗ್ಗೆ ವರಿ ಮಾಡ್ಕೋಬೇಡ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ನನಗೀಗಲೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ಆಂಟಿ. ಜೊತೆಗೆ ಖುಷಿ ಪಡಬೇಕು, ಗಿಲ್ಟ್ ಫೀಲ್ ಮಾಡ್ಕೋಬೇಕು ಅಂತ ಕೂಡ ಅರ್ಥ ಆಗ್ತಿಲ್ಲ. ನನಗೆ ಯಾಕೋ ವೈಷ್ಣವನ ಬಿಟ್ಟು ಲಕ್ಷ್ಮಿ ಹೋಗೋದಿಲ್ಲ ಅಂತ ಅನ್ನಿಸ್ತದೆ. ಅಂದಾಗ ಆ ರೀತಿ ಯಾಕೆ ಅನ್ಕೋತೀಯ ಕೀರ್ತಿ, ಅವಳು ಮನೆಗೆ ವಾಪಸ್ ಬಂದಿಲ್ಲ ಅಂದರೆ ಅದರ ಅರ್ಥ ಅವಳು ವೈಷ್ಣವನ ಬಿಟ್ಟು ಹೋಗಿದ್ದಾಳೆ ಅಂತಾನೆ. ವೈಷ್ಣವ್ ಇನ್ನೇನಾದರೂ ಕೇಳಿದ್ರೆ ಲಕ್ಷ್ಮಿಗೆ ನಾನೇ ವಿಷಯ ಹೇಳಿದೆ ಅಂತ ಹೇಳು ಅಂತ ಹೇಳ್ತಾರೆ. ಸರಿ ಆಂಟಿ ಅಂತ ಹೇಳಿ ಅವಳು ಹೋಗ್ತಾಳೆ. ನನಗೆ ಏನಾಗಬೇಕಿತ್ತೋ ಅದೇ ಆಯಿತು. ಕೀರ್ತಿ ಮತ್ತು ಲಕ್ಷ್ಮಿ ನೀವಿಬ್ಬರು ಕೂಡ ನನ್ನನ್ನು ದಾಳಗಳಾಗಿದ್ದರೆ ಇಬ್ಬರನ್ನ ಕೂಡ ಯೂಸ್ ಮಾಡಿಕೊಂಡು ನಾನು ನನ್ನ ಕೆಲಸನ ಸಾಧಿಸ್ಕೊಂಡಿದ್ದೀನಿ. ಕೀರ್ತಿ, ನೀನು ವೈಷ್ಣವ್ ಹತ್ರ ಹೋಗಿ ಜಾತಕದ ವಿಷಯ ಹೇಳೋಕೆ ಹೋದ್ರು ಅವ್ನು ನಿನ್ನನ್ನು ಕೇಳೋದಿಲ್ಲ, ನಿನಗೆ ಅದರ ಅವಕಾಶನೂ ಕೂಡ ಕೊಡುವುದಿಲ್ಲ. ಆ ರೀತಿ ನಾನು ಮಾಡ್ತೀನಿ. ಜೊತೆಗೆ ನಿನ್ನ ವೈಷ್ಣವೇ ದೂರ ಮಾಡ್ತಾನೆ. ಬಿಕಾಸ್ ನಾನು ಹೋಗಿ ಹೇಳ್ತೀನಿ ಲಕ್ಷ್ಮಿ ಈ ರೀತಿ ಹೋಗೋದಕ್ಕೆ ಅವಳೇ ಸತ್ಯ ಹೇಳಿದ್ದು ಕೀರ್ತಿ ಅಂತ. ಆಗ ವೈಷ್ಣವ್ ನಿನ್ನ ಮುಖ ಕೂಡ ನೋಡೋದಕ್ಕೆ ಇಷ್ಟಪಡಲ್ಲ, ಲಕ್ಷ್ಮಿ ಕೂಡ ವೈಷ್ಣವಿಂದ ದೂರ ಆಗ್ತಾಳೆ. ನಂತರ ನನ್ನ ಮಗ ನನಗೆ ಕೈಗೆ ಸಿಗ್ತಾನೆ, ಇಬ್ಬರು ಕೂಡ ನನ್ನ ಮಗನಿಂದ ದೂರ ಆಗ್ತೀರಾ ಅಂತ ಹೇಳಿ ಒಂದೇ ಕಲ್ಲಲ್ಲಿ 3 ಹಕ್ಕಿ ಹೊಡೆದಿದ್ದೀನಿ ಅಂತ ಖುಷಿ ಪಡ್ತಿದ್ದಾರೆ. ಆ ಕಡೆ ಲಕ್ಷ್ಮಿ ಕನಸು ಕಾಣ್ತಿದ್ದಾಳೆ, ವೈಷ್ಣವ್ ಅವಳಿಂದ ದೂರ ಆಗೋ ರೀತಿ. ತಕ್ಷಣ ಆಘಾತವಾಗಿ ಎಚ್ಚರ ಆಗಿ ಕನಸು ನಿಜ ಆಗುತ್ತಾ ಅಂತ ದೊಡ್ಡಪ್ಪನ ಪ್ರಶ್ನೆ ಮಾಡಿದಾಗ ಕನಸು ಯಾವುದು ಬೀಳುವುದಿಲ್ಲ, ನಾವು ಕಾಣೋದು ಅದು ನಮ್ಮ ಜೀವನದಲ್ಲಿ ಮನಸ್ಸಲ್ಲಿ ಇರ್ತಕ್ಕಂಥ ಎಷ್ಟು ಸಮಸ್ಯೆಗಳಾಗಿರುತ್ತೆ. ಹಾಗಾಗಿ ಪ್ರಶಾಂತವಾಗಿ ಯೋಚನೆ ಮಾಡಬೇಕಾಗತ್ತೆ. ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂದಾಗ ಈಗ ಸರಿ ಹೋಗುತ್ತೆ ಇದ್ರದ್ದು ಮುಂದೆ ಸರಿ ಹೋಗುತ್ತಾ ದೊಡ್ಡಪ್ಪ ಅಂತ ಕೇಳ್ತಿದ್ದಾಳೆ ಲಕ್ಷ್ಮಿ. ಆದರೂ ಕೂಡ ನೀನು ತುಂಬಾ ಅಪ್ಸೆಟ್ ಆಗಿದೆ ಅಮ್ಮ, ಅದಕ್ಕೋಸ್ಕರ ನಾನು ನಿನ್ನೆ ಏನೂ ಕೇಳೋಕೆ ಹೋಗಲಿಲ್ಲ. ಏನಾಯಿತು ಹೇಳು, ಮೌನವಾಗಿರುವುದೇ ಎಲ್ಲದಕ್ಕೂ ಕೂಡ ಉತ್ತರ ಆಗೋದಿಲ್ಲ, ಕೆಲವೊಮ್ಮೆ ಮಾತನಾಡಬೇಕಾಗತ್ತೆ ಅಂತ ಹೇಳ್ತಿದ್ರೆ ಈ ಕಡೆ ಲಕ್ಷ್ಮಿ ಮಾತ್ರ ಮೌನನೇ ವಹಿಸಿದಾಳೆ. ನಂತರ ನಿಮ್ಮ ಅತ್ತೆ ಉಮಾಮಹೇಶ್ವರಿ ಪೂಜೆ ಇಟ್ಕೊಂಡಿದ್ದಾರಂತೆ ಗಂಡ ಹೆಂಡತಿಗೆ ಒಳ್ಳೇದಾಗಬೇಕು ಅಂತ. ಹಾಗಾಗಿ ನೀನು ಹೋಗ್ತೀಯ ಅಲ್ವಮ್ಮ ಅಂತ ಕೇಳಿದಾಗ ಈ ಕಡೆ ಮೌನವಾಗಿ ಉತ್ತರ ಕೊಡದೆ ಲಕ್ಷ್ಮಿ ರಂಗೋಲೆ ಬಿಡೋಕ್ಕೆ ಹೊರಟ್ಬಿಡ್ತಾಳೆ. ನಂತರ ಇಲ್ಲಿ ಎಲ್ಲರೂ ಕೂಡ ಉಮಾಮಹೇಶ್ವರಿ ಪೂಜೆಗೋಸ್ಕರ ದೇವಸ್ಥಾನಕ್ಕೆ ಬಂತಾರೆ. ಇಲ್ಲಿ ಕೃಷ್ಣ ಸುಪ್ರೀತಾ ಅವರು ಮಾತಾಡ್ತಿದ್ದಾರೆ. ಇಲ್ಲಿ ಸುಪ್ರೀತಾ ಅವರಂತೂ ನಾವು ವರ್ಕ್ಶಾಪ್ಗೆ ಕಳಿಸ್ಬಾರ್ದಿತ್ತು ಅನ್ನಿಸ್ತದೆ, ಅದರಿಂದ ಇಷ್ಟೆಲ್ಲ ಆಗಿದ್ದು ಅಂದಾಗ ಆಗಬೇಕು ಅಂದ್ಕೊಂಡಿದ್ದು ಆಗಬೇಕು ಅಂದರೆ ಇಲ್ಲೆಲ್ಲ ಎಲ್ಲಿ ಹೋದ್ರು ಆಗತ್ತೆ ಅಂತ ಕೃಷ್ಣವ್ರು ಹೇಳ್ತಾರೆ. ಆದರೂ ಕೂಡ ಅಣ್ಣ ವೈಷ್ಣವ್ ಲಕ್ಷ್ಮಿನ ನೋಡೋಕೆ ಹೋಗಬೇಕಿತ್ತು, ಲಕ್ಷ್ಮಿನೂ ಕೂಡ ಅನ್ಕೊಳ್ಳಲ್ವ ನಾನು ಇಲ್ಲಿದ್ದೀನಿ ಅಂತ ಗೊತ್ತಾದ್ಮೇಲೂ ಬರಲಿಲ್ಲ ಅಂತ
ಅಂತ ಅಂದಾಗ ಅವ್ರು ದೊಡ್ಡಪ್ಪನೇ ಬೇಡ ಅಂದಿದ್ದು, ಅವನು ಹೊರಟಿದ್ದ ಅಂತ ಹೇಳ್ತಾರೆ. ನಂತರ ಇಲ್ಲಿ ವೈಷ್ಣವ್ ಕೂಡ ಇರ್ತಾನೆ. ಲಕ್ಷ್ಮಿ ಕಾಲ್ ಮಾಡಿದೆ ಅಂದಾಗ ಪಿಕ್ ಮಾಡ್ತಿಲ್ಲ ಅಂತ ಹೇಳಿದಾಗ ಸುಪ್ರೀತ್ ಅವ್ರು ಕೂಡ ಟ್ರೈ ಮಾಡ್ತಾರೆ. ಅವ್ರದ್ದು ಕೂಡ ನಾಟ್ ರೀಚಬಲ್ ಬರ್ತದೆ. ನನಗೆ ಯಾಕೋ ಲಕ್ಷ್ಮಿನೇ ಬರ್ತಾಳೆ ಅಂತ ಅನ್ನಿಸ್ತಿಲ್ಲ, ನನಗೆ ಯಾಕೋ ಅನುಮಾನ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಕಾವೇರಿಯವರು ಕೂಡ ಬರ್ತಾರೆ. ಅಜ್ಜಿ, ಗಂಗಕ್ಕ ಎಲ್ಲರೂ ಕೂಡ ಬಂದಿದ್ದೆ. ಇಲ್ಲಿ ಕಾವೇರಿಯವರು ನನ್ನ ಮುದ್ದು ಸೊಸೆ ಪೂಜೆಗೆ ಬಂದೇ ಬರ್ತಾಳೆ, ಅಲ್ಲಿ ಭಾಗ್ಯನಾಗೆಲ್ಲ ಸಿದ್ಧವಾಗಿದೆಯಾ, ಮುತ್ತೈದೆಯವ್ರಿಗೆ ಕೊಡಬೇಕಿತ್ತು, ನೋಡ್ಕೊಂಡು ಬರ್ತೀನಿ, ಪೂಜೆಗೆ ಸಿದ್ಧತೆ ಆಗಿದೆಯಾ ಅಂತ ಹೇಳಿ ಹೊರಡ್ತಾರೆ. ನಂತರ ಇಲ್ಲಿ ಏನಪ್ಪ ಮಾಡೋದು, ಇಷ್ಟೊತ್ತಾಯಿತು, ಟೈಮ್ ಆಗ್ತಿದೆ, ಲಕ್ಷ್ಮಿ ಬರ್ತಾನೆ ಇಲ್ವಲ್ಲ ಅಂತ ಅನ್ಕೋತಿದ್ದಾಗೆ ಈ ಕಡೆ ಅಜ್ಜಿ ಕರ್ಕೊಂಡು ಬರೋಣ ಅಂದ್ಕೊಂಡ್ರೆ ಮುಹೂರ್ತ ಕೂಡ ಹತ್ರ ಬರ್ತಿದೆ ಅಂತ ಅಂದ್ಕೊಂಡಿದ್ದೆ. ಕಾವೇರಿಯವ್ರಿಗೆ ಇನ್ನೊಂದು ಮುಹೂರ್ತ ಕೇಳು ಅಂತ ಕೇಳ್ತಾರೆ. ಮುಹೂರ್ತ ಇನ್ಯಾವುದೇ ರೀತಿ ಇಲ್ಲ ಅಂತ ಪುರೋಹಿತರು ಕೂಡ ಹೇಳ್ತಾರೆ. ಗಂಡ ಹೆಂಡತಿ ಪೂಜೆ ಆಗಿರೋದ್ರಿಂದಾಗಿ ಇಬ್ಬರು ಕೂಡ ಬರಲೇಬೇಕು. ಇಬ್ಬರಲ್ಲಿ ಒಬ್ಬರು ಇಲ್ಲ ಅಂದರೂ ಕೂಡ ಈ ಪೂಜೆ ನಡೆಯೋದಿಲ್ಲ. ಪೂಜೆ ನಿದ್ರೆ ಒಳ್ಳೇದು ಕೂಡ ಅಲ್ಲ, ಅದು ಅಪಶಕುನ ಅಂತ ಹೇಳ್ತಾರೆ. ಈ ಕಡೆ ಯಾವುದೇ ಕಾರಣಕ್ಕೂ ಕೂಡ ಪೂಜೆ ನಿಲ್ಲಬಾರ್ದು ಅಂತ ಅಜ್ಜಿ ಕೂಡ ಅನ್ಕೋತಿದ್ದಾರೆ. ಆದರೆ ಲಕ್ಷ್ಮಿ ಇನ್ನೂ ಕೂಡ ಬಂದಿಲ್ಲ. ನಂತರ ಈ ಕಡೆ ವೈಷ್ಣವ, ಅಮ್ಮ ನೀನು ಲಕ್ಷ್ಮಿ ಅವ್ರಿಗೆ ಹೇಳಬೇಕಿತ್ತಲ್ವ ಈ ಪೂಜೆ ಬಗ್ಗೆ ಮೊದಲ ಅಂತ ಹೇಳಿದ್ರೆ ಏನು ಅನ್ಕೊಂಡಿದ್ಯಾ ಪುಟ್ಟ ನೀನು, ನನಗೆ ನಾನು ಗೊತ್ತಿದ್ದ ವರ್ಕ್ಶಾಪಿಂದ ತವರು ಮನೆಗೆ ಹೋಗ್ತಾಳೆ ಅವಳು ಅಂತ ಮನೆಗೆ ಬರ್ತಾಳೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಹೀಗಾಗುತ್ತೆ ಅಂತ ಯಾರು ಗೊತ್ತಿತ್ತು, ಈ ಪೂಜೆ ಮಾಡಿಸ್ತಿರುವುದೇ ನಿಮ್ಮಿಬ್ರು ಒಳ್ಳೇದಕ್ಕೆ ತಾನೆ ನಾನು ಅಂತ ಹೇಳ್ತಿದ್ರೆ, ಅದಕ್ಕೆ ಪೂಜೆ ಮಾಡಬೇಕಾದವರೇ ಇಲ್ಲ ಅಂದರೆ ಅಂದ್ಕೊಂಡಿದ್ದು ಏನು ಸಾಧಿಸಿದಾಗ ಆಗುತ್ತೆ ಅಂದಾಗ ಏನು ಹೇಳ್ತಿದ್ಯಾ ನೀನು, ಈ ಪೂಜೆ ನಿಂತೋಗುತ್ತೆ ಅಂತ ಹೇಳ್ತಿದ್ಯಾ, ಅಂದ್ಕೊಂಡಿದ್ದು ಒಳ್ಳೇದಾಗಲ್ಲ ಅಂತಿದ್ಯಾ ಅಂದರೆ ಅದು ಹಾಗಲ್ಲ. ಅದಕ್ಕೆ ಪೂಜೆಗೆ ಇರಬೇಕಾಗಿದ್ದು ಗಂಡ ಹೆಂಡತಿ, ಅದರಲ್ಲೇ ಒಬ್ಬರು ಇಲ್ಲ ಅಂದರೆ ಪೂಜೆನೇ ನಡೆಯಲ್ವಲ್ಲ. ಅಂದಮೇಲೆ ನಾವು ಅಂದ್ಕೊಂಡಿದ್ದು ಉದ್ದೇಶ ಸಾಧಕ ಆಗಬೇಕು ಅಂತ ತಾನೇ ಪೂಜೆ ಮಾಡುವುದು, ಅದರಿಂದ ಎಲ್ಲ ಆಗತ್ತೆ ಅಂತ ಹೇಳಿದೆ ಅಷ್ಟೇ ಅಂತ ಹೇಳ್ತಿದ್ರೆ. ಈ ಕಡೆ ಈ ಪೂಜೆನೂ ನಿಂತೋಗುತ್ತೆ, ಲಕ್ಷ್ಮಿನೂ ಈ ಸಂಸಾರದಿಂದ ದೂರ ಆಗ್ತಾಳೆ, ಅವಳೇ ಬರ್ದೆ ತಾನೇ ದೂರ ಆಗ್ತಿದ್ದಾಳೆ. ಕೋಲ್ ಮುರಿತಿಲ್ಲ ಆದರೆ ಹಾವು ಸಾಯ್ತದ. ಇದೆಲ್ಲವೂ ಕೂಡ ನನ್ನ ಚದುರಂಗದಾಟ, ನನ್ನ ಚಕ್ರವ್ಯೂಹದಲ್ಲಿ ಬಂದಿಯಾಗಿದ್ದಾರೆ ಎಲ್ಲರೂ ಕೂಡ ಅಂತ ಅಂದ್ಕೊಂಡಿದ್ದೆ. ಕಾವೇರಿ ನಗ್ತಾ ಇದ್ದಾರೆ. ಜೊತೆಗೆ ಈ ಕಡೆ ಸುಪ್ರೀತ್ ಅವರು ನಿಮ್ಮ ಹತ್ರ ಏನಾದರೂ ಸ್ಮಾರ್ಟ್ ವೇಸ್ ಇರುತ್ತಲ್ವ, ಇದಕ್ಕೂ ಕೂಡ ಪರಿಹಾರ ಹುಡುಕಿ ಅದಕ್ಕೆ ಅಂತ ಹೇಳಿ ಕೌಂಟರ್ ಕೊಡ್ತಾರೆ. ಹಾಗಿದ್ರೆ ಇಲ್ಲಿ ಲಕ್ಷ್ಮಿ ದೇವಸ್ಥಾನಕ್ಕೆ ಬರ್ತಾಳ, ಇಲ್ಲಿ ಕಾವೇರಿಯವರು ಅಂದ್ಕೊಂಡಿದ್ದು ಸಫಲ ಆಗತ್ತಾ ಅಥವಾ ಕಾವೇರಿ ಪ್ಲಾನ್ ಉಲ್ಟಾ ಹೊಡೆಯುತ್ತಾ, ಅವರ ಲೆಕ್ಕಾಚಾರನೇ ತಲೆ ಕೆಳಗೆ ಮಾಡಿಬಿಡ್ತಿದ್ದಾಳೆ ಲಕ್ಷ್ಮಿ. ತಾನು ಆ ಮನೆ ಸೊಸೆ, ನನ್ನ ಮತ್ತು ವೈಷ್ಣವ್ ನಡುವೆ ಗಂಡ ಹೆಂಡತಿ ನಡುವೆ ಸಾಕಷ್ಟು ಬರ್ಬೋದು ಹೋಗ್ಬೋದು, ಆದರೆ ನನಗೆ ಯಾವುದೇ ಕಾರಣಕ್ಕೂ ನನ್ನ ಸ್ಥಾನನ ಬಿಟ್ಕೊಡ್ಬಾರ್ದು ಅಂತ ನಿರ್ಧಾರ ಮಾಡಿದ ಲಕ್ಷ್ಮಿ ಮತ್ತೆ ವೈಷ್ಣವ್ ಜೀವನಕ್ಕೆ ಎಂಟ್ರಿ ಕೊಡ್ತಾಳೆ, ದೇವಸ್ಥಾನಕ್ಕೆ ಬಂದೇ ಬಿಡ್ತಾಳೆ. ಎಲ್ಲರ ಮುಖದಲ್ಲೂ ಮಂದಹಾಸ ಮೂಡುತ್ತಾ, ಅಥವಾ ಇಲ್ಲಿ ಭಾಗ್ಯ ಜೊತೆ ಮಾತಾಡಿದ ಲಕ್ಷ್ಮಿಗೆ ಧೈರ್ಯ ಬರುತ್ತಾ, ಭಾಗ್ಯ ಕುಸುಮ ಅವರ ಆಗಮನ ಕೂಡ ಆಗತ್ತಾ, ಏನಾಗತ್ತೆ ಮುಂದೆ ವಿಡಿಯೋದ